ಪ್ರಮುಖ ಅಮ್ಮ ಬರೋರು ನಮ್ಮ ಜೊತೆ ಅಪ್ಪಾಜಿ ಪುಸ್ತಕ ಬಿಡುಗಡೆಗೆ. ಇವತ್ತು ಅವರ ಪುಸ್ತಕಕ್ಕೆ ನಾವು ಬಿಡುಗಡೆ ನಾವೆಲ್ಲ ಬಂದಿರೋದು ಅವ್ರನ್ನ ತುಂಬ ಮಿಸ್ ಮಾಡ್ಕೋತೀವಿ. ಕಾರ್ಯಕ್ರಮ ಅಂದರೆ ಅಮ್ಮ ಮೊದಲು ಬಂದ್ಬಿಡೋರು. ಇವತ್ತು ಅಮ್ಮನ ಬಗ್ಗೆ ಯಾವಾಗಲೂ ಹೇಳ್ತಾರೆ, ಒಂದು ಸಕ್ಸಸ್ ಇಂದ ಒಂದು ಹೆಣ್ಣಿರ್ತಾರೆ ಅಂತ. ಅದು ನಮ್ಮ ತಾಯಿಗೆ ಯಾವಾಗಲೂ ಕೊಟ್ಟಿದ್ದಾರೆ ಕ್ರೆಡಿಟ್, ಅಪ್ಪಾಜಿ ಸಕ್ಸಸ್ಗೆ. ಅದನ್ನು ಸಮರ್ಥಿಸ್ಕೊಳ್ಳೋಕ್ಕೆ ನಾನೊಂದು 3 ವಿಷಯ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಇಷ್ಟಪಡ್ತೀನಿ. ನನ್ನ ಅಮ್ಮ ಯಾವಾಗ ನನಗೆ ತುಂಬ ಗ್ರೇಟ್ ಅನಿಸಿತ್ತು ಅಂದರೆ, ಅಪ್ಪಾಜಿಗಿನ್ನೂ ಒಂದು ಕಡೆಯಿಂದ ಸ್ಟ್ರಾಂಗ್ ಅಂತ ಅನಿಸಿದ ಒಂದು 3 ವಿಷಯ ಇದೆ. ಅದು ನಾನು ಕಣ್ಣಾರೆ ನೋಡಿದ್ದು, ವಿಟ್ನೆಸ್ ಮಾಡಿದಂಥ ಘಟನೆಗಳು. ಒಂದು ಬಂದ್ಬಿಟ್ಟು 1982-83 ಊಟಿಯಲ್ಲಿ ಒಂದು ಅಪ್ಪಾಜಿ ಮೇಲೆ ಅಲ್ಲೇ ನಡೀತು. ಅಲ್ಲಿ ನಾನು ಇದ್ದೆ. ಇದ್ದಕ್ಕಿದ್ದಂಗೆ ಎಲ್ಲ ಗಲಾಟೆ ಆಯಿತು. ಅಲ್ಲಿಂದ ಹೊರಟ್ಬಿಟ್ವಿ ನಾವು, ಅಮ್ಮ, ನಾನು, ಅಪ್ಪಾಜಿ, ಅವ್ವ ಒಂದೇ ಕಾರಲ್ಲಿ ಹೊರಟ್ವಿ. ನಮ್ಮ ಅವ್ವ ಅವ್ರಿಗೆ ಕನ್ಫ್ಯೂಸ್, ಯಾಕೆ ಈ ಸಡನ್ನ ಹೊರಟ್ಬಿಟ್ಟು ಯಾಕಂತ ಅಪ್ಪಾಜಿಗೆ ಸುಮ್ಮನೆ ಆಗ್ಬಿಟ್ಟವ್ರು. ಅಪ್ಪಾಜಿ ಏನೋ ಅಂತಾರೆ. ಯಾವತ್ತೂ ನಡೀದೆ ಅಂತ ಒಂದು ಘಟನೆ ಆಗ್ಬಿಡ್ತು. ಅಪ್ಪಾಜಿ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಅಮ್ಮನಿಗೆ ಹೇಳ್ತಾನೆ, ಯಾರಿಗೂ ಹೇಳ್ಬೇಡ ಸುಮ್ಮನೆ ಅಂತ. ಮತ್ತೆ ಒಂದು ಕಡೆ ಕಾರ್ ನಿಲ್ಲಿಸ್ತೀವಿ. ನಾನು ಹಿಂದೆ ಬಂದ್ಬಿಡ್ತೀನಿ ಪಾರ್ವತಿನ, ಬನ್ನಿರಿ ಅಂತ. ಅಲ್ಲಿ ಇಬ್ಬರು ಮಾತಾಡ್ಕೊಂಬರ್ತಾರೆ, ಎಲ್ಲಿ ಮ್ಯಾಜಿಸ್ಟ್ರೇಟ್ ಹುಡುಗುವೆ. ನಾಳೆ ಪ್ರಶ್ನವ್ರು ಬರ್ತಾರ ಇದನ್ನೆಲ್ಲ ಕೇಳೋಕ್ಕೆ. ಹೌದ್ರಿ, ಮತ್ತೆ ಏನು ನಿಮ್ಗೆ ಹಿಂಗಾಗಿದೆ ಬರ್ತಾ ಇರ್ತಾರೆ. ಏನು ಹೇಳೋದು ಪಾರ್ವತಿ, ಅಲ್ಲಿ ಆಗಿರೋದು ಹೇಳಿ. ಅದು ಹೆಂಗೆ ಹೇಳುತ್ತೆ, ಹಂಗೆ ಹೇಳಿದ್ರೆ ಬೇರೆ ಗಲಾಟೆಗಳಾಗಲ್ವ ಬೆಂಗಳೂರಲ್ಲಿ. ನೀನು ನನ್ನ ಮೇಲೆ ಆಣೆ, ಅಲ್ಲಿ ಏನು ಹೇಳ್ಬೇಡಿ, ಏನೂ ಆಗಿಲ್ಲ ಅಂತ ಹೇಳ್ಬಿಡು. ಏನು ರೀ ಸ್ಟೇಟ್ ಆಗಿ ನಾನು ಹೆಂಗ್ರಿ ಹೇಳಿ ಅಂತ ನನಗೋಸ್ಕರ ಹೇಳ್ಬೇಕು. ನೀನು ಮುಂದೆ ಆಗೋ ಪರಿಣಾಮಕ್ಕೆ ನಾವು ಜವಾಬ್ದಾರಿ ಆಗ್ತೀವಿ, ಅದನ್ನ ಇಟ್ಕೊಂಡು ಹೇಳ್ಬೇಕು. ಅಮ್ಮ ಒಂದು ಹೆಂಡತಿಯಾಗಿ ನೀವು ಯೋಚನೆ ಮಾಡಿ ನೋಡಿ, ಅವ್ರಿಗೆ ಎಷ್ಟು ಹರ್ಟ್ ಆಗಿರ್ಬೇಕು. ನಮ್ಮ ಯಜಮಾನಿಗೆ ಹಿಂಗೆ ಆಗಿದೆ ಅಂದಾಗುತ್ತೆ, ಇಷ್ಟು ಹರ್ಟ್ ಆಗಿರಬೇಕು. ಅವ್ರು ಅಲ್ಲಿ ಕುತ್ಕೊಂಡು ಸೈಲೆಂಟಾಗಿ ಬಂದರು. ನೆಕ್ಸ್ಟ್ ಡೇ ಬಂದು ಅಪ್ಪಾಜಿ ಹೇಳ್ದಂಗೆ ಪ್ರೆಸ್ ಹತ್ರ ಕುತ್ಕೊಂಡು, ಅವ್ರಿಗೇನೂ ಆಗಿಲ್ಲ, ಅಷ್ಟರಲ್ಲಿ ಎಲ್ಲ ಸರಿ ಹೋಯ್ತು ಅಂತ ಹೇಳ್ಬಿಟ್ರು. ಆ ಘಟನೆ ಮರೆಯೋಕ್ಕೆ ಅವ್ರಿಗೆ ಎಷ್ಟು ತಿಂಗಳಾಗಿರಬೇಕು. ಅದನ್ನು ಇದೊಂದು ಘಟನೆ ನಾನು ನೋಡಿದ್ದೀನಿ, ಎಷ್ಟು ಸ್ಟ್ರಾಂಗ್ ಆಗಿದೆ. ಇನ್ನೊಂದು ಘಟನೆ ಬಂದ್ಬಿಟ್ಟು, ಅಪ್ಪಾಜಿ ಅವರು ಅಪಹರಣ ಆದಾಗ, ಅಂದರೆ ವೀರಪ್ಪನ ಬಂದು ಅಪಹರಣ ಮಾಡಿದಾಗ ಅಮ್ಮ ಜೊತೆಗೇ ಇದ್ದಾರೆ. ಅಲ್ಲಿ ಬಂದು ಗನ್ ಹಿಡ್ಕೊಂಡು ಅಪ್ಪಾಜಿನ ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ಅಮ್ಮನಿಗೆ ಒಂದೇ ಒಂದು ಸತ್ಯ ಜ್ಞಾಪಕ. ಅಪ್ಪಾಜಿ ತಿರುಗಿಬಿಟ್ಟು, ಪಾರ್ವತಿ ನಾನು ಖಂಡಿತ ಬಂದ್ಬಿಡ್ತೀನಿ, ನಿನ್ನ ಮನೆಗೆ ಹೋಗಿ ಮಕ್ಕಳು ನೋಡ್ಕೊಂತ ಹೇಳಿ ಕಳಿಸ್ತಾರಂತೆ. ಅಲ್ಲಿಂದ ಸಿಕ್ಕಾಪಟ್ಟೆ ಮಳೆ. ಅಮ್ಮ ಮನೆಗೆ ಬರ್ತಾ ಇದ್ದಾರೆ ಮೈಸೂರಿಂದ, ಇದು ಗಾಜೂರಿಂದ ಬೆಂಗಳೂರಿಗೆ. ಸುಮಾರು ಮಧ್ಯರಾತ್ರಿ 1:30-2 ಗಂಟೆ ನನಗೆ ಫೋನ್ ಮಾಡಿದ್ರು, ಹಿಂಗಾಗೋಯ್ತು ಅಂದ್ಬಿಟ್ಟು. ನೀನು ನೇರ CM ಮನೆಗೆ ಹೋಗಪ್ಪ, ನಾನು ಅಲ್ಲಿಗೆ ಬಂದರು. ಅಲ್ಲಿಂದ ಅಲ್ಲೇ ಬಂದಿದ್ರು ಅಮ್ಮ. CM ಮನೆಗೆ ಬಂದು ಬೆಳಗಿನ ಜಾವ ಮನೆಗೆ ಬಂದು ಎಲ್ಲರೂ ಕರೆಸಿ ಮೊದಲನೇ ಕೆಲಸ ಮಾಡಿದ್ದೇನು ಗೊತ್ತಾ, ಅವರು ಸಾರಾಗೋಯಿಂದಿನ ಮನೆಗೆ ಕರೆಸಿದ್ರು ಅಮ್ಮ. ಬಂದ್ಬಿಟ್ಟು ನೋಡಪ್ಪ ಅಮ್ಮ, ಅಪ್ಪಾಜಿಗೆ ಹಿಂಗಾಗಿದೆ, ನಾಳೆ ಏನಾರ ಗೊತ್ತಾದರೆ ಗಲಾಟೆಗಳಾಗುತ್ತೆ ತುಂಬ, ನೀನು ಜವಾಬ್ದಾರಿ ತಗೋಬೇಕು, ನೀ ಯಾರಿಗೂ ಹೇಳಬಾರ್ದು, ಏನೂ ಆಗಿಲ್ಲ ಅಂತಲೇ ಹೇಳಬೇಕು, ಚೆನ್ನಾಗಿದ್ದಾರೆ ಅಂತ ಹೇಳಬೇಕು ಅಂತ ಫಸ್ಟ್ ಕೆಲಸ. ಅಂದರೆ ಅವರು ಸಮಾಜದ ಮೇಲೆ ಒಂದು ಕಾಳಜಿ ಇತ್ತು ಅವ್ರಿಗೆ. ಅಪ್ಪಾಜಿ ಇಲ್ಲ, ಅಪ್ಪಾಜಿ ಅವ್ರಿಗೆ ಗೊತ್ತವ್ರು ತುಂಬ ತೊಂದರೆ ಆಗುತ್ತೆ, ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅಂತ. ಅದನ್ನು ಮಾಡಿದ್ರು. ಆವಾಗ ನೋಡಿ 108 ದಿನ ಅವ್ರು ಹೆಂಗೆ ತಡ್ಕೊಂಡ್ರು ಅಮ್ಮ ಅನ್ನೋದು ನಾವು ನೋಡಿದ್ವಿ, ವಿಟ್ನೆಸ್ ಮಾಡಿದ್ವಿ. ಅವೆಲ್ಲ ಅನ್ಕೊಂಡೆ ನಾನು, ಒಂದು ಹೆಂಗಸು ಒಂದು ಗಂಡಸಿಗಿನ ಎಷ್ಟು ಶಕ್ತಿ ಅಂತ ಅವತ್ತು ಅನ್ಕೊಂಡೆ ನಾನು. ಅವತ್ತಿದ್ರು. ಇನ್ನೊಂದು ಕೊನೆಯದಾಗೆ 2006 ಅಪ್ಪಾಜಿ ನಮ್ಮನ್ನು ಬಿಟ್ಟು ಹೋದಾಗ, ಅವತ್ತು ಏನೊಂದು ಸೂಚನೆ ಇದಕ್ಕಿದ್ದಂಗೆ ಮಧ್ಯಾಹ್ನ 11:30 ಅವರು ಅಮ್ಮ ಅಲ್ಲೇ ಇದ್ದರು. ಹಾಸ್ಪಿಟ್ಲಿಗೆ ಹೋದ್ಮೇಲೆ ಅಪ್ಪಾಜಿನ ಟ್ರೈ ಮಾಡಿ ಲಾಸ್ಟ್ ಮೂಮೆಂಟ್ಲಿ ಆಗಲಿಲ್ಲ. ಅಲ್ಲಿಂದ ಬಂದು ಅಮ್ಮ ಒಂದು 48 ಅವರ್ಸ್ ನಿದ್ದೆನೇ ಮಾಡಿದೆ. ಮೇಲ್ಗಡೆ ಬಂದು ಅಪ್ಪಾಜಿನ ಕೆಳಗಡೆ ಹೊಡಿಸ್ಬಿಟ್ಟು ಅಮ್ಮ ಮೇಲ್ಗಡೆ ಬಂದಿದ್ದಾರೆ. ಬಂದುಬಿಟ್ಟು ಕೆಳಗಡೆ ಹೋಗೋರಿಗೆ ಜನ ಬಂದ್ಬಿಟ್ಟು ಅಪ್ಪಾಜಿ ಬಾಡಿನೇ ಎತ್ಕೊಂಡು ಹೋಗ್ಬಿಟ್ಟಾರೆ ಹೊರಗಡೆ. ಅವರು ಎಲ್ಲೋ ಅಳಕ್ಕೂ ಇಲ್ವಲ್ಲ ಬಾಡಿ ಅಂತ ಕೇಳ್ತಾ ಇದ್ರು. ಅದೊಂದು ಪರಿಸ್ಥಿತಿ. ನಾನು ಒಂದು ವರ್ಷ ಅಮ್ಮ ಹಂಗೇ ಇದ್ರು, ಸೈಲೆಂಟ್ ಆಗಿಬಿಟ್ಟಿದ್ರು. ಅಲ್ಲಿಂದ ಅವರು ಜರ್ನಿ ಒಂದು 10 ವರ್ಷ ಹೇಗೆ ನಡ್ಸ್ಕೊಂಡ್ಬಂದ್ರು ಅಂದರೆ, ನಮ್ಗಳಿಗೋಸ್ಕರ ಅವರು ಎಲ್ಲ ತಡ್ಕೊಂಡು 10 ವರ್ಷ ನಮ್ಮ ಜೊತೆ ಬಂದರು. ಮೊನ್ನೆ ಇನ್ನು ನಮ್ಮನ್ನು ಬಿಟ್ಟು ಅಮ್ಮನೇ ಹೊರಟೋದ್ರು. ನನಗೇನಂದರೆ, ಅಮ್ಮ ನೋಡಿ, ಶಿ ಕೇಮ್ ಅನ್ನೋನ್ ಬಟ್ ಶಿ ವೆಂಟ್ ವೆಲ್ ನೋನ್ ಅಂತ. ಅವರು ಬಂದಾಗ ಯಾರಿಗೂ ಗೊತ್ತಿಲ್ಲ, ಒಂದು ಚಿಕ್ಕ ಮಗುವಾಗಿ ಒಂದು ಹಳ್ಳಿರ ಒಂದು ಮಗುವಾಗಿ ಬಂದು, ಸಾಮಾನ್ಯ ಒಂದು ಮಗುವಾಗಿ ಬಂದರು. ಬಟ್ ಅವರು ಹೋಗಬೇಕಾದ್ರೆ ಇಡೀ ಪ್ರಪಂಚಕ್ಕೆ ತಿಳಿಸ್ಬಿಡೋದು, ನಾನು ಪಾರ್ವತಮ್ಮ ರಾಜ್ಕುಮಾರ್ ಅಂತ. ಇವತ್ತು ಈ ಪುಸ್ತಕ ನಾನು ಪಾರ್ವತಿ ಅಂದರೆ ನನಗೆ ಇದೆಲ್ಲ ಜ್ಞಾಪಕ ಇದೆ. ನಮ್ಮ ತಂದೆಯವರು ಯಾವಾಗಲೂ ಕರೆಯೋದು ಪಾರ್ವತಿ 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 ಬಾಯಿ, ಪಾರ್ವತಿ ಬಾಯಿ ಅಂತ ಕರೆಯೋರು ಅಮ್ಮ ಅಪ್ಪಾಜಿ. ಒಂದು 60 ವರ್ಷದ ಇಬ್ಬರದು ಒಂದು ನಂಟಸ್ಥ ನಿಜ ನಾವು ಕಣ್ಣಲ್ಲಿ ನೋಡಿದ್ವಿ. ಇದ್ರ ಮಧ್ಯೆ ನೋಡಿ 75 ಅಪ್ಪು ಹುಡ್ತಾರೆ. 53 ಅಪ್ಪಾಜಿ ಅಮ್ಮ ಒಟ್ಟಿಗೆ ಬರ್ತಾರೆ ಚೆನ್ನೈಗೆ. ಅಂದರೆ ಅವರ ನಮ್ಮ ಲಕ್ ಸಿನಿಮಾದಲ್ಲಿ ಹೆಂಗಿರುತ್ತೆ ಅಂತ ಎಲ್ಲರೂ ಒಟ್ಟಿಗೆ ಬರ್ತಾರೆ. ನಮ್ಮ ಅಪ್ಪಾಜಿ, ನಮ್ಮ ಅತ್ತೆ ಬಂದಿದ್ದಾರೆ, ಅವರು, ನಮ್ಮ ತಾಯಿ ಎಲ್ಲ ಬರ್ತಾರೆ. 75 ನಾವು ಡಿಫ್ರೆನ್ಸ್ ಹೇಳ್ತೀವಿ ನೋಡಿ. 53 ಬಂದಾಗ ಏನೂ ಇಲ್ಲ, ಅವ್ರಿಗೆ ಒಂದು ಹೊತ್ತು ಊಟ ಇರಲಿಲ್ಲ ಸರಿಗೆ. 75 ಅಪ್ಪು ಹುಟ್ಟಿದಾಗ ಅಪ್ಪಾಜಿ ಅವರು ತುಂಬ ಪೀಕಲ್ಲಿದ್ದರು ನೋಡಿ. ಸಿನಿಮಾಗಳ ಸಂಪತ್ತಿಗೆ ಸವಾಲು, ಇದು ಭಕ್ತ ಕುಂಬಾರ, ದಾರಿ ತಪ್ಪಿದ ಮಗ, ಶಂಕರ್ ಗುರು, ಎಲ್ಲ ಸಿನಿಮಾ 25 ವಾರ 30 ವಾರ 1 ವರ್ಷ ಈ ಥರ ಹೋಗ್ತಾ ಇದೆ. ಅಮ್ಮ ಪ್ರೊಡ್ಯೂಸರ್ ಆಗಿಬಿಟ್ಟಿದ್ದಾರೆ. ಪ್ರತಿಯೊಂದು ಸಿನಿಮಾ ಹಿಟ್ ಆಗ್ತಿದೆ, ಮುಟ್ಟಿದೆಲ್ಲ ಚಿನ್ನ ಆಗ್ತಿದೆ. ಆಗಲೂ ಅವ್ರು ಅಷ್ಟೇ ಸಿಂಪಲ್ ಆಗಿದೆ. ಅದೇ ಥರ ಸಿಂಪಲಾಗಿ ಒಂದು ಸೀರೆ ಉಟ್ಕೊಂಡು, ಒಂದು ತಾಳಿ, ಚೈನು, ಕೈಗೆ 4-5 ಬಳೆ ಬಿಟ್ಟರೆ ಬೇರೆ ಏನೂ ಇಲ್ಲ. ತುಂಬಕ್ಕೂ ಒಂದು ಕುಂಕುಮ ಹಾಕೊಂಡಿದ್ರೆ ಇನ್ನೇನಿಲ್ಲ.
ಕೊನೆಯವರೆಗೂ ಹಂಗೆ ಇದ್ರು. ಅಂದರೆ ಸಕ್ಸಸ್ ಚೇಂಜ್ ಆಗ್ತಾ ಹೋಯ್ತು ಹೊರತು ಅವ್ರು ಮಾತ್ರ ಬದಲಾವಣೆ ಆಗಲಿಲ್ಲ, ಹಾಗೇ ಇದ್ರು ಅವರು, ಕೊನೆವರೆಗೂ ಹಾಗೆ ಇದ್ರು ನೋಡಿ. ಇದೊಂದು ನಾನು ನಮ್ಮ ತಾಯಿಯಲ್ಲಿ ತುಂಬ ಒಂದು ಅಂದರೆ ಇಂಥ ತಂದೆ ತಾಯಿಗೆ ಮಕ್ಕಳ ಹುಟ್ಟಿ ತುಂಬ ಹೆಮ್ಮೆ ಅಂತ ನನಗೆ ಅಲ್ಲಿಗೆ ಅನಿಸ್ತು. ಇದು ನೋಡ್ಕೊಂಬಂದೆ. ಅಮ್ಮ ತುಂಬ ಗಟ್ಟಿಯಾಗಿದ್ದರು, ತುಂಬ ಗಟ್ಟಿಯಾಗಿದ್ದರು. ಅಂದರೆ ಎಷ್ಟು ನೋಡಿ, ಕೊನೆಗೂ ನೋಡಿ ಅವರು ಲೈಫ್ ಕಂಪ್ಲೀಟ್ ಲೈಫ್ ಮಾಡಿದ್ರು. ಅಂದರೆ ಗಂಡನ ಯಶಸ್ಸು ನೋಡಿದ್ರು, 3 ಜನ ಮಕ್ಕಳ ಯಶಸ್ಸು ನೋಡಿದ್ರು, ಜೊತೆಗೆ ನನ್ನ ಮಗನ ಯಶಸ್ಸು ನೋಡಿದ್ರು. ನನ್ನ ಮಗನ ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ರು. ಅವರ ಒಂದು ಸಿನಿಮಾ, ಒಂದು ಆಫೀಸ್ ಓಪನ್ ಮಾಡಿ ಸುಮಾರು 90 ಸಿನಿಮಾ ಅವರು ನಿರ್ಮಾಣ ಮಾಡಿದ್ದಾರೆ. ಆಯ್ತು, ನಾನು ಅನ್ಕೋತೀನಿ ಪ್ರಪಂಚದಲ್ಲಿ ಒಂದೇ ಕಂಬೈನ್ಸಲ್ಲಿ ಒಂದು ಫ್ಯಾಮಿಲಿ ಇಟ್ಕೊಂಡು ಅಷ್ಟೊಂದು ಸಿನಿಮಾ ಯಾರೂ ಮಾಡಿಲ್ಲ ಅಂತ ಅನಿಸುತ್ತೆ. ಸಕ್ಸಸ್ ರೇಟ್ ಬಂದ್ಬಿಟ್ಟು 90% ಇದೆ. ಸುಮಾರು 60 ಸಿನಿಮಾದ ಮೇಲೆ ಒಂದು 100 ದಿನ ಓಡಿದೆ. ಒಂದು 35 ಸಿನಿಮಾ 25 ವಾರದ ಮೇಲೆ ಓಡಿದೆ. ಒಂದು 5 ಸಿನಿಮಾ 1 ವರ್ಷ ಓಡಿದ್ದಾರೆ. ಅವ್ರಿಗೆ ಒಂದೇ ಆಸೆ ಇದ್ದಿದ್ದು ನಮ್ಮ 4 ಜನ ಹಾಕಿ ಸಿನಿಮಾ ಮಾಡಬೇಕು ಅಂತ. ಅಪ್ಪಾಜಿ, ಶಿವಣ್ಣ, ನಾನು, ಅಪ್ಪು ಮಾಡಬೇಕು ಅಂತ ಇಷ್ಟ ಆಯಿತು. ಅದು ಆಗಲಿಲ್ಲ. ಈಗಲೂ ಪ್ರಯತ್ನ ಮಾಡ್ತೀವಿ 3 ಜನ ಆದರೂ ಮಾಡಬೇಕು ಅಂತ. ಈಗ ನನ್ನ ಮಗನು ಸೇರಿಸ್ಕೊಂಡು 4 ಜನ ಸೇರಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಒಳ್ಳೆ ಕತೆ ಇನ್ನೂ ಸಿಕ್ಕಿಲ್ಲ. ಆಮೇಲೆ ಅಮ್ಮ ಕಾದಂಬರಿಗಳನ್ನ ಆಧಾರಿತವಾಗಿ ಸಿನಿಮಾ ಮಾಡಿದ್ರು ಸಿಕ್ಕಾಪಟ್ಟೆ. ಆ ಕಾಲದಿಂದ 2 ಕನಸಿಂದ ಹಿಡಿದು ಅಪ್ಪಾಜಿ ಕೊನೆ ಸಿನಿಮಾ ಶಬ್ದವೇದಿವರೆಗೂ ಮಾಡಿದ್ರು ನೋಡಿ. ಕಾದಂಬರಿ ಮಾಡ್ಬೇಕು ನಾವು, ಅಪ್ಪಾಜಿಗೆ ಮಾಡಬೇಕು ಅಂತ ಹೋರಾಡಿದ್ರು. ಕತೆಗಳು ಓದಿ ಅಮ್ಮನಿಗೆ ಅಪ್ಪಾಜಿಗೆ ಹೇಳೋರು, ಇದನ್ನು ಮಾಡ್ರಿ ಅಂತ.